ನಾವು ಇವತ್ತು ನಾಟಿ ಅಥವಾ ಜವಾರಿ ಕೋಳಿ ಸಾಗಾಣಿಕೆ ಫಾರ್ಮ್ಗೆ ಬಂದಿದ್ದೇವೆ. ಎಷ್ಟು ಕೋಳಿ ಸಾಕಿದ್ದಾರೆ, ಹೂಡಿಕೆ ಎಷ್ಟು, ಅದರ ಆಹಾರ ಪದ್ಧತಿಗಳು ಏನೇನು, ಇದರ ಬಗ್ಗೆ ಮಾಹಿತಿ ಕೇಳೋಣ. ಹಾಗೆ ಶೆಡ್ಡಿನ ಖರ್ಚು ಎಷ್ಟೊತ್ತು, ಒಂದು ವರ್ಷಕ್ಕೆ ಕೋಳಿಗಳು ಎಷ್ಟು ಮೊಟ್ಟೆಗಳು ಕೊಡ್ತವೆ, ಎಲ್ಲವನ್ನು ಕೇಳೋಣ. ಬನ್ನಿ. ನಮಸ್ಕಾರ ರೈತ ಬಾಂಧವರೇ, ಬಂಗಾರದ ಜಿಂಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಪ್ರಶಾಂತ್ ಅಂತ. ಪ್ರಶಾಂತ್ ಭಟ್ಟಾರ. ಈ ಕೋಳಿ ಸಾಗಾಣಿಕೆ ಬಗ್ಗೆ ನಮಗೆ ಪೂರ್ತಿ ಮಾಹಿತಿ ನೀಡಿ. ಅಂದರೆ ಈ ಶೆಡ್ಡಿಗೆ ಎಷ್ಟು ಖರ್ಚು ಬಂತು, ಎಷ್ಟು ಕೋಳಿಗಳಿದ್ದಾವೆ ನಿಮ್ಮ ಹತ್ರ, ಎಷ್ಟು ಮೊಟ್ಟೆ ಕೊಡುತ್ತೆ, ಇದು ಮೊಟ್ಟೆಗೋಸ್ಕರ ಮಾಡಿದ್ದೀರಾ ಅಥವಾ ಮರಿಗೋಸ್ಕರ ಮಾಡಿದ್ದೀರಾ, ಇದರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಒಂದು ಸ್ವಲ್ಪ ಮಾಹಿತಿ ನೀಡಿ. ನನ್ನ ಹೆಸರು ಪ್ರಶಾಂತ್ ಅಂತ ರೀ. ನಾವು ನೋಡ್ರಿ, ನಮ್ಮದು ಸೆಕೆಂಡ್ PUC ಮುಗಿದ, ಡಿಗ್ರಿ ಹೋಗ್ತಿದ್ದೆ. ಫಸ್ಟ್ ಇಯರ್ ಡಿಗ್ರಿ ಇದ್ದೆ, ನಾನು ಡ್ರಾಪ್ ಮಾಡಿದೆ. ಯಾಕಂದ್ರೆ ನಾನು ಎಲ್ಲ ಆರ್ಮಿ ಅದೆಲ್ಲ ಟ್ರೈ ಮಾಡಿದೆ. ಲಾಸ್ಟಿಗೆ 1 ಕಿಲೋ ವೇಟ್ನಾಗ ಹೋಯ್ತು, ಒಂದು ಸರ್ತಿ ಲಾಸ್ಟ್ ಮೆರಿಟ್ನಾಗ ಹೋಯ್ತು. ನಾನು ಧೈರ್ಯ ಬಿಡಲಿಲ್ಲ. ಏನೋ ಒಂದು ಸಾಧಿಸಬೇಕು, ಏನೋ ಒಂದು ಮಾಡಬೇಕು ಅಂತ ನಾನು ತಿಳ್ಕೊಂಡು ಏನು ಮಾಡಿದೆ, ಲಾಸ್ಟಿಗೆ ಜವಾರಿ ಕೋಳಿಗಳು ಮಾಡಬೇಕು ಅಂತ ತಿಳ್ಕೊಂಡೆ. ಆವಾಗ ಎಲ್ಲರೂ ಪ್ರೋತ್ಸಾಹ ನೀಡಿದ್ರು ನನಗೂ, ಜವಾರಿ ಕೋಳಿಗಳು ಮಾಡು, ಇದರಿಂದ ಉತ್ಪನ್ನ ಅದ, ಒಳ್ಳೆಯ ಆದಾಯ ಅದನ್ನು ಹೇಳಿದ್ರು. ಹಾಗಾಗಿ ನಾನು ಏನು ಮಾಡಿದೆ, ಒಂದು 50 ಕೋಳಿಗಳು ತಂದೆ. ಒಂದು 50 ಕೋಳಿ ತಂದೆ. ಆವಾಗ ಏನಾಯಿತು, ಅದಕ್ಕೆ ಕಾಳಿಗೆ ಆ ಕೋಳಿಗಳು ಸಾಕೋದಕ್ಕೆ ಅದಕ್ಕೆ ಇದಾಯಿತು. ಆವಾಗ ಏನು ಮಾಡಿದೆ, ಒಂದು 25,000 ಅಷ್ಟೇ ಖರ್ಚು ಮಾಡಿದೆ ಕೋಳಿ ಫಾರ್ಮ್ ರೆಡಿ ಮಾಡೋಕೆ. ಅಷ್ಟೇ ಒಂದು ಬಿದಿರು ತಂದು ಇಂಥ ಇದು ಮಾಡ್ಕಿಸಿ ರೆಡಿ ಮಾಡಿಕೊಂಡು, ಒಂದು ಜರ ಜಾಳ್ಗಿ ತಂದು, ಒಂದು 2-3 ಸಾವಿರ ರೂಪಾಯಿ ಜಾಳ್ಗಿ ತಂದು ಕಿಸಿಂದ್ರೆ ರೆಡಿ ಮಾಡಿಕೊಂಡು ಒಂದು 2,000 ಕೋಳಿ ಬಿಟ್ಟೆ. ಈಗ ನೋಡಿರಿ, ಬೆಂಗ್ಳೂರಿಗೆ ಹೋಗಿ ದುಡಿಯೋಕ್ಕಿಂತ ಇಲ್ಲೇ ಬೆಸ್ಟ್ ಅನ್ನಿಸ್ತು ನನಗೆ. ಅಲ್ಲಿ ಹೋಗಿ 15,000 ರೂಪಾಯಿಗೆ ಅವರು ಅನ್ನಂದಂಗೆ ಅನಿಸ್ಕೋಬೇಕು, ಅವರು ಹೇಳ್ದಂಗೆ ಕೇಳಬೇಕು. ಇಲ್ಲಿ ಏನಂದ, ನಾವು ವೈಯಕ್ತಿಕವಾಗಿ ನಮ್ಮ ಓನ್ ಬಿಸ್ನೆಸ್ ಮಾಡೋದು ಪ್ರಾಫಿಟ್ ಅನ್ನಿಸ್ತು. ಇದರಲ್ಲಿ ಏನಿಲ್ಲಂದ್ರೆ ತಿಂಗಳಿಗೆ 35,000-40,000 ರೂಪಾಯಿ ಪ್ರಾಫಿಟ್ ಅದ. ಎಲ್ಲ ಇದ್ರದ್ದು ಇನ್ವೆಸ್ಟ್ಮೆಂಟ್ ತೆಗೆದು ಒಳ್ಳೇದದ. ಮುಂದೆ ನೋಡಿರಿ, ಮಂಗಳೂರು ಅನ್ನೋಕ್ಕಿಂತ ಒಳ್ಳೆಯ ಆದಾಯ ಕೊಡೋಂಥದ್ದು ಮನೆಯೊಳಗೆ ಮಾಡ್ಕೋಬೋದು. ಇವು ಎಷ್ಟು ಕೋಳಿಗಳದಾವ, ಮತ್ತು ಈ ಶೆಡ್ಡಿಗೆ ಎಷ್ಟು ಖರ್ಚು ಬಂತು, ಮತ್ತು ಇದು ಶುರು ಮಾಡಿ ಎಷ್ಟು ವರ್ಷ ಆಯಿತು, ಇದ್ರ ಬಗ್ಗೆ ನಮಗೆ ಮಾಹಿತಿ ನೀಡಿ. ಇದು ನೋಡಿ, ಟೋಟಲಾಗಿ 2,000 ಕೋಳಿ ಇದಾವೆ ನಮ್ಮಲ್ಲಿ, ಪ್ಯೂರ್ ಜವಾರಿ ಕೋಳಿ. ಯಾಕಂದ್ರೆ ರೈತರು ಜವಾರಿ ಕೋಳಿ ಅಷ್ಟೇ ಕೇಳ್ತಾರೆ ರೀ, ಮಾಂಸಕ್ಕೂ ಜವಾರಿ ಕೋಳಿ ಕೇಳ್ತಾರೆ. ಇದು ಈಗ 1 ವರ್ಷ ಆಯ್ತು ರೀ ನಾವು ಸ್ಟಾರ್ಟ್ ಮಾಡಿ. ಈ ಸದ್ಯಕ್ಕೆ ಇದು ದಿನ ಏನಿಲ್ಲ ಅಂದರೂ 200, 300, 400 ಹಿಂಗೆ ತತ್ತಿ ತೆಗಿತೀವಿ ರೀ ನಾವು. ನಮ್ಮಲ್ಲಿ ಸಣ್ಣ ಮರಿಗಳು ಸಿಗ್ತಾವ, ತತ್ತಿನೂ ಸಿಗ್ತಾವ, ಮತ್ತು ಪೈಟ್ರ್ ಕೋಳಿ ಸಿಗ್ತಾವ, ಪೈಟ್ರ್ ಹುಂಜ ಸಿಗ್ತಾವ, ಪ್ರತಿಯೊಂದು ಎಲ್ಲ ಥರ ಸಿಗ್ತಾವೆ ನಮ್ಮ ಹತ್ರ. ಈ ಮೊಟ್ಟೆ ಮತ್ತು ಕೋಳಿಗಳ ಬೆಲೆಗಳ ಬಗ್ಗೆ ನಮಗೆ ವಿವರ ಮಾಡಿ. ಅಂದರೆ ಇವೆಲ್ಲ ಎಲ್ಲಿ ಮಾಡ್ತೀರಾ, ಎಷ್ಟು ರೇಟಿಗೆ ಹೋಗ್ತಾವ ಅಂತ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಮಾಡಿ. ನಮ್ಮಲ್ಲಿ ನೋಡ್ರಿ, ಕೋಳಿ ಮ್ಯಾಗ ಹೋಗ್ತಾವೆ ರೀ ರೇಟ. ನಾವು ಕೋಳಿ 500, 600, 800, 1000, 2,000, 3,000 ಅಂದ್ರೆ ಕೋಳಿಗಳು ಇದ್ದಂಗೆ ಇರ್ತದೆ ರೀ. ತತ್ತಿ ಬೆಲೆ ನೋಡ್ರಿ 15 ರೂಪಾಯಿ ಇರ್ತದೆ, ಒಂದು ಸರ್ತಿ 20 ರೂಪಾಯಿ ಇರ್ತದೆ, 10 ರೂಪಾಯಿ ಇರ್ತದೆ, 12 ರೂಪಾಯಿ ಇರ್ತದೆ, ಈ ರೀತಿ ಇರ್ತದೆ. ಕೋಳಿ ನೋಡಿ ಕೊಡ್ತೀವಿ ರೀ ನಾವು. ಅದು ಕೋಳಿ ತೂಕ ನೋಡ್ಕಿಸಿದ್ರೆ ನಾವು ಕೊಡ್ತೀವಿ ರೀ ಕೋಳಿ. ಅಂದ್ರೆ ನೋಡಿರಿ, 600 ರೂಪಾಯಿ ರೀ, 700 ರೂಪಾಯಿ ರೀ, 400, 500 ಹುಂಜ ಇದ್ದಂಗೆ ಅದಾವೆ ರೀ. ಇದು ನಿಮ್ಗೆ ಶೆಡ್ಡಿಗೆ ಫಾರ್ಮಿಗೆ ಎಷ್ಟು ಖರ್ಚು ಬಂದದ್ರಿ? ಇದು ನಮಗೊಂದು 20,000-25,000 ರೂಪಾಯಿ ಬಂದದ್ರಿ ನಮ್ಗೆ ಖರ್ಚಿಗೆ. 20,000-25,000 ರೂಪಾಯಿ. ಹಾಂ, ಅಷ್ಟೇ ಬಂದದ್ರಿ. ಭಾಳ ಈಗ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ರೀ ಶೆಡ್ಡಿಗೆ. ಯಾಕಂದ್ರೆ ಒಂದಿಷ್ಟು ಜನ ಏನು ಮಾಡ್ತಾರೆ ರೀ, ಶೆಡ್ಡಿಗೆ ಭಾಳ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. 1,00,000 ರೂಪಾಯಿ ಶೆಡ್ ಹಾಕೋದು, 50,000 ರೂಪಾಯಿ ಕೋಳಿ ಬಿಡೋದು. ಅಂದ್ರೆ 10 ವರ್ಷ ಬೇಕಾಗ್ತದೆ ರೀ ಅವರಿಗೆ ದುಡ್ಕೋಬೇಕಂದ್ರೆ. ಹೊಳ್ಳಿ ಅದನ್ನು ರಿಟರ್ನ್ ರೀಫಂಡ್ ಮಾಡ್ಕೋಬೇಕಂದ್ರೆ 10 ವರ್ಷ ಬೇಕು ಅವ್ರಿಗೆ.
ಫಸ್ಟ್ ಬೇಸಿಕ್ ಶೆಡ್ ಹಟ್ಟು ಕಟ್ಟುವ ಸಣ್ಣದಾಗಿ ಮಾಡ್ಕೋಬೇಕು, ರೀಸನೇಬಲ್ ಆಗಿ ಮಾಡ್ಕೋಬೇಕ್ರಿ. ರೀಸನೇಬಲ್. ಸಿಕ್ಕಾಪಟ್ಟಿ ಖರ್ಚು ಮಾಡ್ಕೇಸಿಂದ್ರೆ ನಾ ತುಸು ಹಾಕ್ತೀನಿ ಅಂದ್ರೆ ಇಲ್ರಿ, 1 ಲಕ್ಷ ರೂಪಾಯಿ ಶೆಡ್ ಆದ್ರೆ ಒಂದು 5-6 ಲಕ್ಷ ರೂಪಾಯಿ ಕೋಳಿ ಇರಬೇಕು. ಒಂದು 20-30 ಸಾವಿರ ರೂಪಾಯಿ ಶೆಡ್ ಇದ್ರೆ ಒಂದು 2 ಲಕ್ಷ ರೂಪಾಯಿ ಕೋಳಿ ಇರಬೇಕು, ಅಂದ್ರೆ ನಮ್ಗೆ ಇನ್ಕಮ್ ಬರ್ತದೆ. ಇಲ್ಲಾಂದ್ರೆ ಹೈಲೈಟ್ ಸೆಟ್ ಮಾಡಿದ್ರೆ ಇದಕ್ಕೂ ಯೂಸ್ ಆಗಲ್ಲ ರೀ. ಸುಮ್ಮ ಅಟ್ಟೆ ಟೆಂಪ್ರವರಿ ಮಾಡ್ಕೋಬೇಕು, ಹೆಚ್ಚಿನ ಆದಾಯ ತಗೋಬೇಕು. ಈ ಶೆಡ್ಡಿಗೆ ಎಷ್ಟು ಹೋಗ್ಯದ್ರಿ ಖರ್ಚು? 25 ಸಾವಿರ ರೂಪಾಯಿ ಹೋಗ್ಯದ್ರಿ ಅಷ್ಟೇ. 25 ಸಾವಿರ ರೂಪಾಯಿ. ಹಾಂ. ಜಾಗನೂ ಭಾಳ ದೊಡ್ಡದು. ಇದು ಇದು ಎಷ್ಟಾದ್ರಿ? ಇದು ಎಷ್ಟು ಗುಂಟ ಆದ್ರಿ? ಇದು ಹೆಚ್ಚು ಕಮ್ಮಿ ಒಂದು 200 ಫೂಟ್ ಅದ ರೀ ಸುತ್ತ. 200 ಫೂಟ್ ಅದ. ಹಾಂ. ಇವು ಈ ಕೋಳಿಗಳು ಯಾವ ತಳಿ ಕೋಳಿ ಅಂತ? ಇದು ಪ್ಯೂರ್ ಜವಾರಿ ರೀ. ಪ್ಯೂರ್ ಜವಾರಿ. ಹಾಂ, ಪ್ಯೂರ್ ಜವಾರಿ ಮರಿ ತೆಗಿ ಕೋಳಿ ರೀ. ಇದ್ರೊಳಗೆ ನಾನಾ ಥರ ಬರ್ತಾವ. ಸೋನಾಲಿ ಬರ್ತದ ರೀ, ಕಾವೇರಿ ಬರ್ತದ, ಮೈಸೂರು ನಾಟಿ ಬರ್ತದ. ನಾವು ಅವಕ್ಕೆಲ್ಲ ಇಲ್ಲಿ ಬೆಲೆ ಇಲ್ರಿ. ಇದು ಎಲ್ಲ ಮರಿಗಳು ಎಲ್ಲಿಂದ ಖರೀದಿ ಮಾಡ್ಕೊಂಡು ಬರ್ತೀರಿ ನೀವು? ನಾವು ಖರೀದಿ ಮಾಡಲ್ರಿ, ನಾವೇ ಓನಾಗಿ ಇಲ್ಲೇ ಬ್ರೀಡಿಂಗ್ ಮಾಡ್ತೀವಿ. ಬ್ರೀಡಿಂಗ್ ಮಾಡಿಸ್ತೀವಿ ನಾವು. ನೀವೇ ಬ್ರೀಡಿಂಗ್ ಮಾಡ್ತೀರಿ? ಹೌದು ರೀ. ಇಲ್ಲೇ ಬ್ರೀಡಿಂಗ್ ಮಾಡಿ ಇಲ್ಲೇ ಬೆಳೆಸೋದೆಲ್ಲ? ಹಾಂ, ಹೌದು ರೀ. ನ್ಯಾಚುರಲ್ ರೀ ಎಲ್ಲ. ನಮ್ಮಲ್ಲಿ ನ್ಯಾಚುರಲ್ ಕೋಳಿಗಳು ಸಿಗ್ತಾವೆ ರೀ. ಇವಕ್ಕೆ ಫೀಡಿಂಗ್ ಎಲ್ಲ ಹೆಂಗೆ ರೀ? ಫೀಡಿಂಗ್ ನೋಡ್ರಿ, ನ್ಯಾಚುರಲ್ ಫುಡ್ ಕೊಡ್ತೀವಿ ರೀ ನಾವು. ಅಂದ್ರೆ ಫುಲ್ ಕಡಕ್ ಬರ್ತಾವೆ ರೀ ನಮ್ಮ ಕೋಳಿಗಳು. ಯಾವುದೇ ಜಡ್ ಬರೋಂಗಿಲ್ಲ, ಏನೂ ಇದು ಇಲ್ಲ ರೀ. ಅಂದ್ರೆ ಫೀಡಿಗೆಲ್ಲ ಎಷ್ಟು ಖರ್ಚದು ಎಲ್ಲ ಎಷ್ಟು ಬರ್ತದಂತ? ಈಗ ಒಂದು 2,000 ಕೋಳಿ ಸಾಕ್ತೀವಿ ಅಂದ್ರೆ ಅವು ದೊಡ್ಡ ಆಗುತ್ತಾನ ಒಂದು 45 ಸಾವಿರ ರೂಪಾಯಿ ಖರ್ಚು ಬರ್ತದೆ ರೀ. 2,000 ಕೋಳಿ ಸಾಕಿದ್ರೆ 45 ಸಾವಿರ ರೂಪಾಯಿ ಖರ್ಚಿಗೆ ಬರ್ತವೆ. ಹಾಂ, ಹೌದು ರೀ. ಅದು ನಾವು ಕೊಂಡು ತರ್ತೀವಿ ಹಂಗೆ ರೀ. ಮತ್ತು ರೈತರಾದ್ರೆ ಅಷ್ಟು ಬರೋಂಗಿಲ್ಲ ರೀ. ರೈತ ಆದರೆ ಯಾಕೆ ಅಷ್ಟು ಬರೋಂಗಿಲ್ಲ ರೀ? ಅಂದ್ರೆ ಅವು ಹುಲ್ಲ ಕಸ ಕಡ್ಡಿ ಅಂಥವೆಲ್ಲ ತಿನ್ಕಿಸಿದ್ರೆ ಬೆಳಿತಾವಲ್ಲ ರೀ, ಅದ್ರ ಸಂಬಂಧ. ಇಲ್ಲಿ ಹೊಲದಲ್ಲಿ ಏನೋ ನಾವು ಬೆಳ್ಕೊಂತೀವಿ ಸ್ವಲ್ಪ ಅಂದ್ರೆ ಅಲ್ಲಿ ಒಂದು ಸ್ವಲ್ಪ ಫೀಡಿನ ಖರ್ಚು ಕಡಿಮೆ ಆಗ್ತದೆ. ಖರ್ಚು ಕಮ್ಮಿ ರೀ, ಆದ್ರೆ ರೈತರಿಗೆ ಒಳ್ಳೆ ಆದಾಯ ಕೊಡ್ತದೆ ಇದು ಕೋಳಿ. ಅಂದ್ರೆ ಹೊಲದಾಗ ಸಾಕ್ಲಕ್ಕೆ ಉತ್ತಮವಾದ ಚಲೋ ಕ್ವಾಲಿಟಿ ರೀ ಇವು ಕೋಳಿಗಳು. ಇದ್ರದ್ದು ವ್ಯಾಕ್ಸಿನ್ ಆಗಲಿ ಇವಕ್ಕೆ ಏನೋ ಒಂದು ವ್ಯಾಕ್ಸಿನ್ ಅದು ಏನೂ ಬರೋಂಗಿಲ್ಲ ರೀ ನಮ್ಮ ಕೋಳಿಗಳು. ಯಾಕಂದ್ರೆ ಪ್ಯೂರ್ ಜವಾರಿ ಕೋಳಿಗಳು ಅಲ್ರಿ, ಅದ್ರ ಸಂಬಂಧ ಇದ್ರೊಳಗೆ ರೋಗಗಳೆಲ್ಲ ಕಡಿಮೆ. ಹಾಂ, ಕಡಿಮೆ ರೀ. ಅದೇ ವ್ಯಾಕ್ಸಿನ್ ಕೋಳಿಗಳು ಬರ್ತಾವೆ ರೀ, ಅವಕ್ಕೂ ಭಾಳ ರೋಗ ಇರ್ತಾವೆ ರೀ. ಇವಕ್ಕೆ ಅಂತ ಹಂಗೇನೂ ಇಲ್ಲ ರೀ. ನೋಡ್ರಿ ಗೊತ್ತಾಕತ್, ನೀವೇ ನೋಡ್ರಿ, ನಿಮ್ಮ ಕಣ್ಣು ಮುಂದೆ ಕಾಣ್ತಾವೆ. ಎಲ್ಲ ಪೂರಾ ಪ್ಯೂರ್ ಅದಾವೆ ರೀ ಭಾಳ. ಸೆಲ್ ಎಲ್ಲಿ ಮಾಡ್ತೀರಿ? ಎಲ್ಲ ಮಾರಾಟ ಎಲ್ಲಿ ಮಾಡ್ತೀರಿ ನೀವು? ಇಲ್ಲೇ ಬಂದು ಒಯ್ತಾರೆ ನಾವು, ಅಲ್ಲಿ ಇಲ್ಲಿ ಮಾರಾಟಕ್ಕೆ ಹೋಗಂಗಿಲ್ಲ ರೀ. ಹಾಂ, ನಮ್ಮಲ್ಲೇ ಬರ್ತಾರೆ ರೀ. ಬೇಕಂದವರು ದಿನ 50, 20, 30 ಈ ರೀತಿ ಸೇಲ್ ಆಗ್ತಾವೆ ನಮ್ಮ ಹತ್ರ. ಎಲ್ಲಿ ನಾವು ವ್ಯಾಪಾರ ಮಾಡ್ಬೇಕಂತ ಎಲ್ಲಿ ಸಂತಿಗೆ ಬಜಾರ ಎಲ್ಲಿ ಹೋಗಂಗಿಲ್ಲ ರೀ. ಇಲ್ಲೇ ಬರ್ತಾರೆ ನಮ್ಮಲ್ಲಿ ಬೇಕಂದವ್ರು. ಹಾಂ, ಮಾಡ್ಬೋದು ರೀ. ಈಗ ಒಂದು ವರ್ಷಕ್ಕೆ ಎಷ್ಟು ಆದಾಯನ ಮಾಡ್ಕೋಬೋದು ಇದ್ರೊಳಗೆ? ಒಂದು 500,000 ಒಂದು 1000ರಿಂದ 1500 ಮಾಡಿದ್ರೆ ಏನೇನ 3.5ರಿಂದ 4 ಲಕ್ಷ ರೂಪಾಯಿ ತೆಗಿಬೋದು ರೀ ಇದ್ರೊಳಗೆ ವರ್ಷಕ್ಕೆ. ನೀವು ಬೇರೆ ತಳಿಗಳನ್ನು ಯಾಕೆ ಟ್ರೈ ಮಾಡಿಲ್ಲ ರೀ? ಬೇರೆ ತಳಿಗಳು ಯಾಕೆ ಟ್ರೈ ಮಾಡಿಲ್ಲ ಅಂದ್ರೆ ಅದ್ರಾಗ ಅವಕ್ಕೆ ವ್ಯಾಕ್ಸಿನ್ ಹಾಕೋದು, ಅವಕ್ಕೆ ರೋಗ ರುಜಿನಗಳು ಭಾಳ ಇರ್ತಾವೆ ರೀ. ಪ್ಯೂರ್ ಜವಾರಿಗೆ ಆ ರೀತಿ ಏನು ಇರೋಂಗಿಲ್ಲ ರೀ. ಇನ್ನೊಂದು, ಈ ಕೋಳಿಗಳು ಒಯ್ದ್ರಂದ್ರೆ ಈ ಕೋಳಿಗಳು ಬೇರೆ 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 ಕಡೆಯಿಂದ ಕೋಳಿಗಳು ತರಬಾರ್ದು ರೀ. ಒಂದು ಕಡೆಯಿಂದ ಅಷ್ಟೇ ಒಯ್ದು ಕಿಶಂದ್ರೆ ಸಾಕಬೇಕು. ಯಾಕಂದ್ರೆ ಒಂದಕ್ಕೆ ಕೋಳಿಗೆ ಜಡ್ಡಿದ್ದು ಆರಾಮ್ ತಪ್ಪಿದ್ದು ಯಾರಿಗೆ ಗೊತ್ತಿರೋಂಗಿಲ್ಲ. ಹಾಗಾಗಿ ಒಂದೇ ತಳಿ ಮಾಡಬೇಕು, 100 ತಳಿಗಳು ಮಾಡಬಾರ್ದು. ಇವು ಕೋಳಿಗಳು ಫೇಲ್ ಆಗೋದಾಗ್ಲಿ ಅಥವಾ ಸಾವು ಆಗೋದಾಗ್ಲಿ ಈ ಥರ ಎಲ್ಲ ಆಗ್ತಿರ್ತಾವ್ರಿ. ಅದು ಜನಸಾಮಾನ್ಯವಾಗಿ ಆಗೋದೇ ರೀ. ಈ ಸದ ಸಾಯ್ತಾವ ತಿಳ್ಕಿಸಿದ್ರೆ ಹಿಂಜರಿಬಾರ್ದು. ಈಗ ಒಂದು ಸತ್ತಂದ್ರೆ 2 ಕೋಳಿ ರೊಕ್ಕ ಒಂದೇ ಕೊಟ್ಟು ಹೋಗೋದ್ರಿ, ಒಂದೇ ಕೋಳಿ ಕೊಟ್ಟು ಹೋಗೋದು ನಮ್ಗೆ. ಅಂದರೆ ಮಳೆಗಾಲದಲ್ಲಿ ಜಡ್ಡದು ಬರೋದು ಅಥವಾ ಸಾಮಾನ್ಯವಾಗಿ ಬರ್ತಾವೆ ರೀ. ಅವಕ್ಕೆ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಔಷಧಿ ಹಾಕ್ತಿರ್ತೀವಿ, ಬರೋದು ಸಹಜವಾಗಿ ಬರ್ತದೆ ರೀ. ಅದು ಔಷಧದು ಹಾಕ್ತಿರ್ತೀವಲ್ಲ ರೀ, ರೇರ್ ರೀ ಅದು. ಅವು ಜಡ್ ಬರೋದು ಕೋಳಿಗಳಿಗೆ ನಮ್ಮಲ್ಲಿ. 2,000 ಕೋಳಿಗಳಿಗೆ ಬರೀ ಎಲ್ಲ ಕೂಡಿ ಒಂದು 200 ಕೋಳಿ ಅಷ್ಟೇ ಉಳಿದವ್ರಿ. ಈಗ ಬರೀ ಒಂದು ತಿಂಗಳಲ್ಲಿ ಇಷ್ಟೆಲ್ಲ ಸೇಲ್ ಆಗ್ಯಾವ ನಮ್ಮಲ್ಲಿ. ಈಗ ಸರ್ಕಾರದಿಂದ ಏನೂ ಸಬ್ಸಿಡಿ ಆ ಥರ ಏನೂ ಬಂದಿಲ್ಲ ಅಥವಾ ಏನಾದರೂ ಇದ್ದಿರ್ಬೋದಲ್ಲ? ನಾ ಇನ್ನೂವರೆಗೂ ಏನು ತೊಗೊಂಡಿಲ್ಲ ರೀ ಸರ್ಕಾರ ಕಡೆಯಿಂದ. ಅಂದರೆ ಇವಕ್ಕೆಲ್ಲ ಸಬ್ಸಿಡಿ ಅವು ಇರ್ತಾವಂತ ಅದಾವತ್ತಂದು ಕೇಳ್ಪಟ್ಟಿವಿ ರೀ, ಅದನ್ನು ನಾವೇನು ತೊಗೊಂಡಿಲ್ಲ, ಎಲ್ಲ ಸ್ವಂತ ಮಾಡೀನಿ ರೀ. ಓಕೆ.
ಈಗ ಹೊಸದಾಗಿ ಯಾರಾದರೂ ಜವಾರಿ ಕೋಳಿ ಸಾಗಾಣಿಕೆ ಶುರು ಮಾಡ್ಕೋಬೇಕಂದ್ರೆ ಅವ್ರಿಗೆ ನೀವು ಏನು ಹೇಳೋಕೆ ಬಯಸ್ತೀರಿ? ಮಾಡ್ಬೋದು ರೀ. ನೋಡ್ರಿ, ಜವಾರಿ ಕೋಳಿ ಮಾಡೋದ್ರಿಂದ ಉತ್ತಮ ಆದಾಯ ಅದ ರೀ. ಅದರಲ್ಲಿ ನಾವು ಮರಿಗಳು ನಾವು ಸಾಕ್ತೀವಿ ರೀ. ನಾವು ಹೊಸದಾಗಿ ನಾವು ವ್ಯಾಪಾರ ಶುರು ಮಾಡ್ತೀವಿ ಅಂದ್ರೆ ಅವ್ರಿಗೆ ಜವಾರಿಗೆ ಮರಿಗಳು ಕೊಡ್ತೀವಿ. ಇಲ್ಲ ನಾವು ಕೋಳಿ ಬೇಕಂದ್ರೆ ತತ್ತಿ ಕೋಳಿ ಕೊಡ್ತೀವಿ. ಸಣ್ಣ 2-3 ತಿಂಗಳ ಕೋಳಿ ಕೊಡೋ 2-3 ತಿಂಗಳ ಕೋಳಿ ಕೊಡ್ತೀವಿ. ಎಲ್ಲ ರೀತಿ ಅದ ನಮ್ಮ ಹತ್ರ. ಎಲ್ಲ ರೀತಿ ಅನುಕೂಲ ಹಂಗೆ ನಾವು ಮಾಡ್ತೀವಿ. ಮುಂದೆ ಬರೋರಿಗೆ ಸಪೋರ್ಟ್ ಮಾಡ್ತೀವಿ. ಅವರು ಕೂಡ ಸಾಕಾಣಿಕೆ ಮಾಡ್ತೀವಿ ಅಂದ್ರೆ ಅವ್ರಿಗೆಲ್ಲ ಪ್ರತಿಯೊಂದು ಥರ ನಾವು ಪ್ರೋತ್ಸಾಹ ನೀಡ್ತೀವಿ ರೀ. ಮಾಡತ್ತಂದು ಹೇಳೋದು ಅಷ್ಟೇ ರೀ. ಒಳ್ಳೆಯ ಆದಾಯ ಅದ, ಪ್ರಾಫಿಟ್ ಅದ, ಮಾಡ್ಬೋದು. ಈಗ ಯಾರಾದರೂ ಕೋಳಿ ಸಾಗಾಣಿಕೆ ಮಾಡಬೇಕು ನಿಮ್ಮ ಹತ್ರ ಕೋಳಿ ಆಗಲಿ ಅಥವಾ ಹ್ಯಾಂಗೆ ಸಾಗಣೆ ಮಾಡ್ಬೇಕಂತ ಅವರು ನಿಮ್ಗೆ ಕೇಳಿದ್ರೆ ಅವ್ರಿಗೆ ಸಹಾಯ ಮಾಡಿಕೊಡ್ತೀರಿ. ಅದಕ್ಕೆ ನಿಮ್ಮದು ನಂಬರ್ ಏನಾದರೂ ಇದ್ರೆ ಕೊಡ್ತೀರಿ? ಮತ್ತು ನಿಮ್ಮದು ಅಡ್ರೆಸ್ ಆಗಲಿ ಲೊಕೇಶನ್ ಆಗಲಿ ಅವರಿಗೆ ವಿವರವಾಗಿ ಸ್ವಲ್ಪ ತಿಳಿಸಿ ಹೇಳ್ರಿ. ಇದು ನೋಡ್ರಿ, ಬಿಜಾಪುರ ಡಿಸ್ಟಿಕ್ಕು, ವಿಜಯಪುರ ಜಿಲ್ಲೆ, ವಿಜಯಪುರ ತಾಲೂಕು, ಕಗ್ಗೋಡು ಗ್ರಾಮ. ಕಗ್ಗೋಡಲ್ಲಿ ರೋಡ್ ಸೈಡ್ ಇದೆ ರೀ. ಬಸ್ ಸ್ಟ್ಯಾಂಡ್ ಮೇಲೆ ನಮ್ಮ ಫಾರ್ಮ್ ಬರೋದು ನೋಡ್ಬೋದು. ಇದು ಶ್ರೀಕೃಷ್ಣ ಪೋಲ್ಟ್ರಿ ಫಾರ್ಮ್ ಕಗ್ಗೋಡು. ಇಲ್ಲಿ ಒಂದು ಸರ್ತಿ ವಿಸಿಟ್ ಕೊಟ್ರಿ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ರೀ. ನೀವು ಬರ್ಬೋದು. ನಮ್ಮ ಹತ್ರ ಸ್ಟ್ಯಾಂಡರ್ಡ್ ಮರಿಗಳು ತೊಗೋಬೋದು, ಕೋಳಿಗಳು ತೊಗೋಬೋದು, ಹುಂಜ ತೊಗೋಬೋದು, ಪ್ರತಿಯೊಂದು ತೊಗೋಬೋದು. ನಮ್ಮ ಹತ್ರ ಎಲ್ಲ ಥರ ಸಿಗ್ತಾವೆ ರೀ. ಎಲ್ಲ ಕ್ವಾಲಿಟಿ ಮರಿಗಳು ಸಿಗ್ತಾವೆ ರೀ. ಈಗ ಕಕ್ಕೇರಿ ಸಿಗ್ತದೆ, ಪೈಟ್ರ್ ಸಿಗ್ತದೆ, ಯಾವುದೇ ಬ್ರೀಡ್ ಹೇಳಿದ್ರು ಸಿಗ್ತದೆ. ನಮ್ಮ ನಂಬರ್ ಕೂಡ ಕೊಡ್ತೀವಿ, ನಮ್ಮ ಅಡ್ರೆಸ್ ಕೊಟ್ಟಿದ್ದೀವಿ. ಯಾರಾದ್ರೂ ಕಾಲ್ ಮಾಡ್ಕೊಂಡು ಬರ್ಬೋದು. ನಮ್ಮ ಫೋನ್ ನಂಬರ್ 8088334430. ಇವು ಮರಿಯಿಂದ ಒಂದು ಎಷ್ಟು ತಿಂಗಳು ಬೇಕಾಗುತ್ತೆ? ಇಷ್ಟು ದೊಡ್ಡದಾಗೋಕೆ ಎಷ್ಟು ತಿಂಗಳು ಹೋಗ್ತದೆ ರೀ? ಮತ್ತು ಇದ್ರದ್ದು ತೂಕ ಎಲ್ಲ ಎಷ್ಟು ಬರ್ತದೆ ಅಂತ ಸ್ವಲ್ಪ ಹೇಳ್ಬಿಡ್ರಿ. ಇದು ನೋಡ್ರಿ, ಒಂದು ಕೋಳಿ 4ರಿಂದ 5 ತಿಂಗಳು ಬೇಕು ರೀ. ಸಣ್ಣ ದೊಡ್ಡದಾಗಬೇಕಂದ್ರೆ. ಇದು ತತ್ತಿಗೆ ಬರ್ಬೇಕಂದ್ರೆ 4ರಿಂದ 5 ತಿಂಗಳು ಬೇಕು. ಮತ್ತು ಇದ್ರ ವೇಟ್ ಭಾಳ ಬರೋಂಗಿಲ್ಲ ರೀ. ಪ್ಯೂರ್ ಜವಾರಿ 1ರಿಂದ 1.5 kg ರೇರ್ ನಮ್ಮಲ್ಲಿ ಸಿಗೋದು. 1.5 kg ಲಾಸ್ಟ್. 2 kg 2.5 kg ಸಿಗ್ತದೆ ಪೂರ. ಇದು ಕ್ರಾಸ್ ಬೀಡ್ ಇರ್ತದೆ ರೀ. ನಮ್ಮ ಹತ್ರ ಪ್ಯೂರ್ ನಾಟಿ ರೀ. ನಮ್ಮಲ್ಲಿ 1 kgಯಿಂದ 1.5 kg ಲಾಸ್ಟ್ ನಮ್ಮಲ್ಲಿ ತೂಕ ಬರೋದು. ಪ್ಯೂರ್ ಜವಾರಿ ರೀ. ಮೋಸ ಇಲ್ರಿ. ನಮ್ಮ ಹತ್ರ ಪ್ಯೂರ್ ಕ್ವಾಲಿಟಿ ಕೊಡ್ತೀವಿ ರೀ. ಈಗ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ಒಂದು ಸಣ್ಣ ಪುಟ್ಟ ಖರ್ಚಾದರೂ ಬಂದಿರ್ತದೆ. ಕೋಳಿ ತರಕಾಗಲಿ ಅಥವಾ ಈ ಶೆಡ್ಡಿಗೆ ಆಗಲಿ ಒಂದು ಸಣ್ಣ ಪುಟ್ಟ ಬೇಸಿಕ್ಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಆದರೂ ಬಂದಿರ್ತದೆ. ನೀವು ಎಷ್ಟು ಅಮೌಂಟ್ ಇಟ್ಕೊಂಡು ಇದೆಲ್ಲ ಸ್ಟಾರ್ಟ್ ಮಾಡಿರಿ? ನಾವು ನೋಡ್ರಿ, ಟೋಟಲ್ ಆಗಿ ಇನ್ವೆಸ್ಟ್ ಮಾಡಿದ್ದು ಇದಕ್ಕೆ 1,80,000 ನಾನು ಇನ್ವೆಸ್ಟ್ ಮಾಡಿದ್ರಿ. ಹೊಳ್ಳಿ ನಾನು ಇದ್ರೊಳಗೆ ಪಡ್ಕೊಂಡಿದ್ದು 4.5 ಲಕ್ಷ ಒಂದು ವರ್ಷ. ಹಾಂ, ಒಂದು 7 ತಿಂಗಳಲ್ಲಿ ಎಷ್ಟು ನಾನು ಪಡ್ಕೊಂಡಿದ್ದು ಆದಾಯ ರೀ. ಒಳ್ಳೆಯ ಆದಾಯ ಅದ ರೀ, ಪಡ್ಕೋಬೋದು. ಇದರಲ್ಲಿ ಹೇಸಿಗೆ ಪಡ್ಕೋತೀನಿ, ನಾನು ಆಸೆ ಪಡ್ಕೋತೀನಿ ಅಂದ್ರೆ ಇದು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ನಾನು ಗೌರ್ಮೆಂಟ್ ನೌಕರಿನೇ ಮಾಡ್ತೀನಿ ಅಂದ್ರೆ ಆಗಿಲ್ಲ. ಗೌರ್ಮೆಂಟ್ ನೌಕರಿ ಮಾಡೋದಕ್ಕಿಂತ ಇದು ಓನಾಗಿ ಬಿಸ್ನೆಸ್ ಮಾಡೋದು ಉತ್ತಮ ಅಂತ ನಾ ತಿಳ್ಕೊಂಡಿನಿ ರೀ. ಸುಮ್ಮನೆ ಮನ್ಯಾಗ ಕುಂದ್ರೋಕ್ಕಿಂತ ಈ ರೀತಿ ಬಿಸ್ನೆಸ್ ಮಾಡ್ಬೋದು. ಇವು ಕೋಳಿಗಳಿಗೆ ಫೀಡ್ ಏನೇನು ಕೊಡ್ತೀರಿ ನೀವು? ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಯಾವ ಥರ ಕೊಡ್ತೀರಿ? ಏನೇನು ಕೊಡ್ತೀರಿ? ಹೊರಗಿಂದ ಎಷ್ಟು ತರ್ತೀರಿ? ನೀವು ಹೊಲದಿಂದ ಬೆಳೆದು ಅದರಿಂದ ಏನು ಹಾಕ್ತೀರಿ? ಅದರ ಬಗ್ಗೆ ವಿವರಣೆ ಕೊಡಿ. ನಾವು ನೋಡ್ರಿ, ಮುಂಜಾನೆ ಏನದ ಒಂದು 10-15 ಸಲಿಗೆ ಜೋಳದ ಎಲೆ, ಸಜ್ಜಿ, ಮೂಗ್ನಿ ಎಲ್ಲ ಥರ ಕಾಳು ಹಾಕಿರ್ತೀವಿ. ಸಾಯಂಕಾಲ ಒಂದು ಟೈಮ್ ಹಾಕಿಬಿಡ್ತೀವಿ. ಆಯ್ತು ರೀ.
ಅದೇ ಹೊಲ್ದಾಗ ಅದು ಮಾಡಿದ್ರೆ ಬರೀ ಮುಂಜಾನೆ ಒಂದು ಟೈಮ್ ಹಾಕಿದ್ರೆ ಆಯ್ತು ರೀ, ಚಂದ ತನ ಮನೆಗೆ ಬರಂಗಿಲ್ಲ ರೀ. ಬರೀ ಹುಲ್ಲ ಅಂತ ತಿಂದು ಬೆಳಿತಾವೆ ರೀ. ಹುಲ್ಲು ಅಂದರೆ ಭಾಳ ಇದು ರೀ, ಅದಕ್ಕೆ ವೇಟ್ಗೆ ಏನಾಗ್ತದೆ ರೀ ಇದಕ್ಕೆ ಮಾಡ್ಬೋದು ರೀ. ರೈತ ಬಾಂಧವರೇ, ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಬಂಗಾರದ ಜಿಂಕೆ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋಗಳನ್ನು ನಿಮಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ಥರ ಕೋಳಿ ಫಾರ್ಮ್, ಕುರಿ ಫಾರ್ಮ್ ಮತ್ತು ಸಂತೆಗಳ ಬಗ್ಗೆ, ಫೀಡ್ಗಳ ಬಗ್ಗೆ ಮಾಹಿತಿ ನೀಡ್ತಿರ್ತೀವಿ. ಇವ್ರು ನೋಡ್ರಿ ಶೆಡ್ ಹೆಂಗೆ ಹೊಡೆದಾರ. ಒಂದು 8-10 ಫೀಟದು ಸಿಮೆಂಟ್ ಪಿಲ್ಲರ್ ತೊಗೊಂಡು ಉಳ್ಕಿದ್ದು ಒಂದು ಸ್ವಲ್ಪ ಕಟ್ಟಿಗೆ, ಬಾಂಬು ಮತ್ತು ಇದು ಒಂದು ಪರ್ದಾಗಳು ಇವೆಲ್ಲ ಯೂಸ್ ಮಾಡ್ಕೊಂಡು ಚಿಕ್ಕದಾಗಿ ಚೊಕ್ಕದಾಗಿ ಇವರು ಶೆಡ್ ಮಾಡ್ಕೊಂಡಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.